ಓಕೆ, ಈಗ ನಾವು ಮದುವೆ ಎಲ್ಲ ಮಾಡಿ ಮುಗಿಸಿ ಕರ್ಕೊಂಡು ಬಂದ್ವಿ ಹೆಣ್ಣು ಗಂಡನ್ನ. ಸೊ ನಾವು ಮಾಡಿದ್ದು ಕೊಪ್ಪ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ಮದುವೆ. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಯಾಕೆ ಅಂದರೆ ನಮ್ಮ ಮನೆ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಿಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಕೇಳಿದ್ವಿ ಪೂಜಾರನ್ನ ಎಲ್ಲರನ್ನೂ, ಇಷ್ಟೊತ್ತಿನಲ್ಲಿ ಮನೆ ತುಂಬಿಸ್ಕೋಬೋದಾ ಹೆಣ್ಮಕ್ಳನ್ನ ಅಂತ. ಸೊ ಅವರು ಆರಾಮಾಗಿ ತುಂಬಿಸ್ಕೊಳ್ರಿ, ಟೈಮ್ ಏನು ಚೆನ್ನಾಗಿದೆ, ಏನಾಗಿಲ್ಲ ಅಂತ ಅಂದರು. ಸೊ ಅದಾದಮೇಲೆ ನಾವೆಲ್ಲ ಕೇಳಿದ ಮೇಲೇ ನೈಟು ಇವಾಗ ಮನೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಈಗ ಆಲ್ರೆಡಿ ಹೆಣ್ಣು ಪಾಪ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಮನೆ ತುಂಬಿಸ್ಕೊಳ್ಳೇಬೇಕು. ಅದರಿಂದ ನಾವು ಎಲ್ಲ ವಿಚಾರಿಸ್ಬಿಟ್ಟು ಎಲ್ಲರೂ ಓಕೆ ತುಂಬಿಸ್ಕೊಳ್ಳಿ ಅಂದಮೇಲೆ ನಾವು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಓಕೆ, ಈಗ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆ ನಮ್ಮಮ್ಮ ಪ್ರತಿಯೊಬ್ಬರೂ ಅವ್ರಿಗೆ ಹೇಳ್ಕೊಡ್ತಿದ್ರು. ಸೊ ಹೊಸ್ಲಿಗೆ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ರಂಗೋಲಿ ಹಾಕಬೇಕು. ಅದಾದಮೇಲೆ ಒಂದು ಕಾಯಿನ್ ಬರುತ್ತೆ. ಸೊ ಆ ಕಾಯಿನ್ನ ಹೊಸ್ಲು ಮೇಲೆ ಹೊಡೆಸ್ತಾರೆ. ಸೊ ಆ ಕಾಯಿನ್ನ ಏನಂತಾರೆ ಅಂತ ಯಾರಿಗಾನು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಆ ಕಾಯಿನ್ನ ಹೊಡೆಸಾದ್ಮೇಲೆ ಅದ್ರ ಮೇಲೆ ಸೇರು ತುಂಬ ಅಕ್ಕಿ ಇಟ್ಬಿಟ್ಟು ಸೊ ಅವ್ರ ಕೈಯಲ್ಲಿ ಒದಿಸ್ತಾರೆ. ಒದ್ದು ಒಳಗಡೆ ಬರಬೇಕು ಹೆಣ್ಣು. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಪಾಪ ಎಲ್ಲನೂ ಕಲಿತು ಬಂದಿರಲ್ಲ. ಸೊ ಎಲ್ಲನೂ ಕೆಲವೊಂದನ್ನು ತಾಯಿ ಮನೆಯಲ್ಲೇ ಕಲ್ತಿರ್ತಾರೆ. ಸೊ ಇನ್ನೂ ಒಂದಷ್ಟು ಕೆಲವೊಂದನ್ನು ಅತ್ತೆ ಮನೆಗೆ ಅಂದರೆ ಗಂಡನ ಮನೆಗೆ ಬಂದಮೇಲೆ ನಿಧಾನಕ್ಕೆ ಕಲಿತಾ ಹೋಗ್ತಾರೆ. ಸೊ ಈಗ ಆಲ್ರೆಡಿ ಹಿಂದೆನೂ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅವ್ರಿಗೇನು ಗೊತ್ತಿಲ್ವಾ, ಅವ್ರಿಗೆ ಅದು ಬರಲ್ವ ಇದು ಬರಲ್ವ ಅಂತ. ಸೊ ಕೆಲವ್ರು ಕಲ್ತಿರಲ್ಲ, ಕೆಲವ್ರು ಕಲ್ತಿರ್ತಾರೆ. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸೊ ಮುಂದಕ್ಕೆ ಅವರು ಕಲಿತಾ ಹೋಗ್ತಾರೆ, ಅವರು ಮಾಡ್ತಾ ಹೋಗ್ತಾರೆ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಸೊ ಎಲ್ಲ ಮನೆ ಹೆಣ್ಮಕ್ಳು ಒಂದೇ ಅಲ್ವಾ. ಓಕೆ, ಆಲ್ಮೋಸ್ಟು ನಾವೆಲ್ಲರೂ 350 to 400 ಕಿಲೋಮೀಟರ್ಸು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ ನಾನು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ ನಮ್ಗೆ ಯಾರ ಕೈಯಲ್ಲೂ. ಸೊ ಅದಕ್ಕೋಸ್ಕರ ಈಗ ನಾನು ನೀಟಾಗಿ ಒಂದೊಂದನ್ನೇ ತಿಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಾನೇನು ಹೇಳಿಲ್ಲ. ಆ ಕಾಲಲ್ಲಿ ನೋಡಿ, ಆ ಕಾಲಲ್ಲಿ ನೋಡಿ ಇದಕ್ಕೆ ಪೂಜಾ ಹೊಡಿ ನನ್ನ ಕೈ ಹೊಡಿಯ ಕಣೆ, ನೀನೇ ಹಿಡ್ಕೊಂಡು ಹೊಡಿ, ಹೊಡಿ ಹಿಡ್ಕ, ಕೈಯಾಗಿ ಹಿಡ್ಕಳೆ, ಮೆಲ್ಲ ಕೊಡದ್ಬಿಟ್ಟು ಗುರುಜಿ ವೆಲ್ಕಮ್ ಟು ಮನೆ. The next morning. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು. ಈಗ ನನ್ನ ಹೆಂಡತಿ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದಾಳೆ. ಮೊದಲನೇ ದಿನ ಬ್ರೆಡ್ ಆಮ್ಲೆಟ್. ಅವಳು ಟಿಫನ್ ಮಾಡೋ ಟೈಮಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದಾಳೆ. ಆನಿಯನ್ ವಾಶ್ ಮಾಡಬೇಕು, ಅದಕ್ಕೆ ಹೋಗ್ತಿದ್ದಾಳೆ. ನಾನು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಿದ್ದೀನಿ. ಏನೇನು ಹಾಕ್ತೀಯಮ್ಮ ಬ್ರೆಡ್ ಆಮ್ಲೆಟ್? ಗ್ರೀನ್ ಚಿಲ್ಲಿ, ಆನಿಯನ್, ಎಗ್, ಸಾಲ್ಟ್, ಪೆಪ್ಪರ್. ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಬ್ರೆಡ್ ಆಮ್ಲೆಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ ನೋಡ್ತೆ. ನ್ಯೂ ರೆಸಿಪಿ. ಠಾಡಾಣ್. ಆ ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, ಆ ಐದು. ಮುಖ ತೊಳ್ಕೊಂಡು ನೋಡಿ 3 ಸಿಂಹಗಳು. ಅವಳೇ ಇವಳು ಭಾರಿ, ಇವಳು ಎತ್ಕೊಳಕ್ ಹೋದ್ರೆ ಕಚ್ಚಕ್ ಬರ್ತಾಳೆ. ಚಂಚಲೆ ಅವಳು.
ಅವಳು ಚಂಚಲ, ಇವಳು ಚಳಿಚಳ. ಅವಳು ಅವಳು ಇವಳು ಏನದು ಎದುರು ಪುಕ್ಲಿ ಇವಳು. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಕ್ಸಲ್ಲ ನಾನು. ಟೊಮೊಟೊ ಹಾಕಲ್ಲ. ಚೆನ್ನಾಗಿರಲ್ಲ. ಓಕೆ, ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಲಾ? ಖಾರ ಇಲ್ವಲ್ಲ ತುಂಬ? ಇಲ್ಲ. ಈಗ ಪೆಪ್ಪರ್ ಹಾಕ್ತಿದ್ದಾಳೆ. ಈಗ ಅರಿಶಿನ ಸ್ವಲ್ಪ, ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು. ಏನು ಸಿಂಪಲ್, ಎಲ್ಲರಿಗೂ ಗೊತ್ತಿರುತ್ತೆ. ನನ್ನ ಹೆಂಡತಿ ಮಾಡ್ತಾಳಲ್ಲ ಫಸ್ಟ್ ಟೈಮು, ಅದನ್ನು ತೋರಿಸ್ತಾ ಇದ್ದೀನಿ ಇಷ್ಟೇ. ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ, ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡೋದು, ಅವಾಗ ತೋರಿಸ್ತೀನಿ. ಎರಡು ಬ್ರೆಡ್ನ ಅದುಂಬಿಟ್ಟು ಹಿಂಗೆ ಹಾಕಿ ಇದು ಈ ಥರ ಸೌಟು, ಈಗ ಸೌಟು ಹಾಕೋದು. ಸಾಕು ಬಿಡು. ಸಾಕಲ್ವಾ? ಚೆನ್ನಾಗಿ ಮಾಡಿದ್ರಿ. ಈಗ ಇಷ್ಟೇ ನೋಡಿ ಬ್ರೆಡ್ ಆಮ್ಲೆಟ್. ಇದಾದ್ಮೇಲೆ ಮಚ್ಚಿದ್ರೆ ನೀಟಾಗಿ ಬೇಯಬೇಕು. ಈಗ ಬೆಂದಾದ್ಮೇಲೆ ಇಷ್ಟ ಆದಮೇಲೆ ನೆಟ್ಟಿಗೆ ತಿನ್ನೋದು, ನೆಟ್ಟಿಗೆ ತಿನ್ನೋದು ಅಲ್ವಾ? ಓಕೆ, ಇಷ್ಟೇ ನೋಡಿ ಬ್ರೆಡ್ ಆಮ್ಲೆಟ್. ನಾವ್ ಈ ತರ ಮಾಡೋದು, ಬೇರೆ ಎಲ್ಲರೂ ಹೆಂಗ್ ಮಾಡ್ತಾರೆ? ಆ್ಯಕ್ಚುಲಿ ಇದೇ ಥರ ಮಾಡಿದ್ರೆ ಬ್ರೆಡ್ಗೆಲ್ಲ ನೀಟಾಗಿ ಮೊಟ್ಟೆ ಹಿಡಿಯುತ್ತೆ, ಇಲ್ಲ ಅಂದರೆ ನೀಟಾಗಿ ಹಿಡಿಯಲ್ಲ. ನೋಡಿ ನೀಟಾಗಿ ಬಂದಿದೆ. ಹುಷಾರು. ಸ್ವಲ್ಪ ಬೇಯಲಿ. ಸ್ವಲ್ಪ ಬೇಯಲಿ, ತಿರುವು ಹಾಕು. ನೀವ ಫಾಸ್ಟ್ ಮಾಡಿದ್ರಲ್ಲ, ಫಾಸ್ಟ್ ಇರಲಿ, ಸುಟ್ಟೋಗ್ಬಿಡುತ್ತೆ. ಅಬ್ಬಾ ಚೆನ್ನಾಗೈತೆ, ಸಕ್ಕದಾಯ್ತೆ. ಚೆನ್ನಾಗಿದ್ಯಾ? ಹೇಳಕ್ಕೆ ಆಗ್ತಾ ಇಲ್ಲ, ಏ ಅಷ್ಟು ಚೆನ್ನಾಗಿದೆ. ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲ, ನಿಜ ಚೆನ್ನಾಗಿದೆ. ನನಗೂ ಕೊಟ್ಟಿದ್ದು ನೋಡಿ, ತಿಂತಾ ಇದ್ದೆ. ಮತ್ತು ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಇಲ್ಲ, ನಿಜ ಸಕ್ಕದಾಯ್ತೆ. ಇಲ್ಲಿ ಡ್ಯಾಡಿಗೆ, ಡ್ಯಾಡಿ ಏನು ಮಾಡ್ತಿದ್ದೀರ ಡ್ಯಾಡಿ? ಹೆಲ್ಮೆಟ್ನ ಸರಿ ಮಾಡ್ತವ್ರೆ. ನೀನೇನು ತಿಂದಿಲ್ವಾ? ತಿಂದ. ನಮ್ಮ ಡ್ಯಾಡಿಗೆ ಬ್ರೆಡ್ ಆಮ್ಲೆಟ್, ಎಗ್ಗು ಮತ್ತು ನಾನ್ ವೆಜ್ ಎಲ್ಲ ಕೊಡ್ತಿಲ್ಲ ನೆನ್ನೆಯಿಂದ, ವೆಜ್ ಯಾಕೆ ಬೇಕಿತ್ತು? ಅದೇ. ಓಕೆ, ಇನ್ನು ಇವಕ್ಕೂ ತಿನ್ನಿಸಿ 3 ಜನ. ಅಲ್ಲೋಡಿ, ಅಲ್ಲೊಬ್ಳು, ಇಲ್ಲೊಬ್ಬ, ಇವಳೊಬ್ಳು. ಆಯ್ತು, ಇರವ ಕರ್ಕೊತೀನಿರು. ಸೊ ಓಕೆ, ನಾವು ತಿನ್ಬಿಟ್ಟು ಮತ್ತೆ ಆಮೇಲೆ ಸಿಗೋಣ. ಓಕೆ, The next day. ಓಕೆ, ಈಗ ಮತ್ತೆ ನಮ್ಮ ಮನೆಯಲ್ಲಿ ಮಡ್ಲು ತುಂಬ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ, ಪೂಜಾ ಅವರು ಮತ್ತು ವೆಂಕಿ ಇಬ್ಬರು ಮತ್ತೆ ಅವರ ಊರಿಗೆ ಹೋಗ್ತಿದ್ದಾರೆ. ಆರತಿ ಎತ್ತಿರೆ ಕಲ್ಲು ಮಂಜಿಗೆ. ನೀನಾ? ಯಾಕೆ ಇಟ್ಕೋಬೇಕಮ್ಮ? ಯಾಕೆ ಇಟ್ಕೊಂಡ್ರಿ? ಒಳ್ಳೇದು. ಈ ಮದುವೆ ಹೆಣ್ಣು ಇರಬೇಕು.
ಅದೇ ಶ್ರೇಷ್ಠ. ಜೊಕ್ಟಲ್ ಬರಲ್ವಾ? ಯಾರು ಮಾಡ್ಲಕ್ಕಿನ ಅಲ್ಲ ಹೂವ 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 ಮಡ್ಲಕ್ಕಿ ಕೊಡಕ್ ಒಂದು ಹೆಂಗಸನ್ನು ಎತ್ಕೊಂಡ್ಬಂದು ಸಾಲ್ತಾ ಇಲ್ಲ ಇಲ್ಲಿ ಒಬ್ಬರೇ ಇರೋದು, ಇನ್ನೊಂದಿಬ್ರು ನಾಲ್ಕೊಂಬರ ಇವ್ರಿಗೆ ಮನೆಯಲ್ಲಿ ಸ್ನಾನ ಮಾಡಿಲ್ಲ ಇವ್ರು. ಒಂದು ನಿಮಿಷ ಸುಮ್ಮನೆ ಇರಿ, ಒಂದು ನಿಮಿಷ. ಓಕೆ, ಈ ವ್ಲಾಗು ತುಂಬ ಜನ ಹೆಣ್ಮಕ್ಳಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀವಿ. ಏನಕ್ಕೆ ಅಂತ ಅಂದರೆ ಎಷ್ಟೋ ಜನ ಈ ಶಾಸ್ತ್ರಗಳನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತೀರ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ತುಂಬ ಖುಷಿಯಾಗಿರಿ. ಈ ವ್ಲಾಗ್ ನೋಡಿ ನಿಮ್ಮೆಲ್ರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಓಕೆ, ನಾವು ಇವಾಗಷ್ಟೇ ಮಡ್ಲೆಲ್ಲ ತುಂಬಿದ್ದಾಯಿತು. ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೋಗ್ಬಿಟ್ಟು 1-2 ದಿನ ಬಿಟ್ಟು ವಾಪಸ್ ಬರ್ತೀವಿ. ಓಕೆ, ಇವಾಗ ನಾವು ಮನೆಗೆ ರೀಚ್ ಆದ್ವಿ ಕೊಪ್ಪಗೆ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಎಂಥ ಟಯರ್ಡ್ ಅಂದರೆ ನೋಡಿ ನಮ್ದು ನೋಡಿ ಹಿಂಗಾಗಿದ್ದೀನಿ ನಾನು. ಅಯ್ಯೋ, ಇಲ್ಲಿ ಬಂದು ಒಂದು 10-15 ನಿಮಿಷ ಕುತ್ಕೊಂಡ್ವಿ. ಕರೆಂಟ್ ಹೋಯ್ತು ಅಂದ್ಬಿಟ್ಟು ಸಪ್ಪು ಕೂತಿದ್ವಿ. ಸಡನ್ ಆಗಿ ಡಡ ಅಂತ ಬಂತು. ಏನಂದ್ರೆ ಮಳೆ ಬಂದ ತಕ್ಷಣ ಮತ್ತೆ ಕರೆಂಟ್ ಬಂತು. ನಾವು ಬರ್ತಾನೆ ಇತ್ತು ಮಳೆ. ಬೆಂಗಳೂರಲ್ಲಿ ಮಳೆ ಬರ್ತಿತ್ತು, ಹಾಸನ ಕಡೆ ಮಳೆ ಬರ್ತಿತ್ತು. ಮತ್ತೆ ನಿಂತ ಅಷ್ಟೊಂದು ಮಳೆ ಏನು ಇರಲಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಬಂತು ಮಳೆ ಅಷ್ಟೇ. ಆಮೇಲೆ ಬಂತು ಮಳೆ ಬರ್ತೈತೆ. ಈಗ ಮತ್ತೆ ಸ್ಟಾರ್ಟ್ ಆಯ್ತು, ಜೋರಾಯಿತು. ನೋಡಿ ನಮ್ಮ ಮಾವ ಅವ್ರ ಮನೆ ಅಲ್ಲಿ ಎಷ್ಟು ಚೆನ್ನಾಗಿ ಚಪ್ರ ಹಾಕಿದ್ದಾರೆ. ಕಬಾಬ್, ಚಿಕನ್ ಕಬಾಬ್. ಸೊ ಇವಾಗ ನಾನು, ಪೂಜಾ, ನೀವು ತಿನ್ನಲ್ವಾ? ಅಲ್ಲ, ನಾವು 4 ಜನ ಇರೋದು. ನಾವು 4 ಜನಕ್ಕೆ, ಪ್ರಜ್ಜು ಇಲ್ಲ ಇವತ್ತು, ಎಲ್ಲ ಊರಿಗೆ ಹೋಗಿದ್ದಾನೆ. ಅದಕ್ಕೆ ನಾನೇ ಕಬಾಬ್ ಮಾಡಿರೋದು. ಇಲ್ಲಿ ಮಸಾಲೆ ಎಲ್ಲ ನಾನೇ ಮಾಡಿದ್ದು. ಅದೇ ಬೆಂಗಳೂರಲ್ಲಿ ಮಾಡಿದ್ನಲ್ಲ ಅದೇ ಮಸಾಲೆ. ಇವಾಗ ಕಬಾಬು ಬಿಡೋಣ, ಬಿಸಿ ಆಗಿದೆ. ಸ್ವಲ್ಪ ಬಿಸಿ ಆಗಲಿ. ಇವಾಗ ಬರ್ತಿದ್ದಾನೆ. ಬಸ್ ಹತ್ತಾನೆ. ಎಷ್ಟು ಗಂಟೆಗೆ ಬಸ್ಸು? 10:45ಗೆ ಬಸ್. ಮಾರ್ನಿಂಗ್ 4:30ಗೆ ರೀಚ್ ಆಗ್ಬೋದು ಅಲ್ಲ? ನಾನು ಪೂಜೆ ಇಬ್ಬರು ಕರ್ಕೊಂಬರ್ತೀವಿ ಬೆಳಗ್ಗೆ. ಓಕೆ, ಇವಾಗ ಕಬಾಬು ಎಲ್ಲ ಬಿಡ್ತೀವಿ. ನಮ್ಮ ಅತ್ತೆ ಮನೆಯಲ್ಲಿ ಫಸ್ಟ್ ಟೈಮ್ ಕಬಾಬ್ ಮಾಡ್ತಾ ಇದ್ದೀವಿ. ನನ್ನ ಹೆಂಡತಿ ಒತ್ತಾಯದ ಮೇರೆಗೆ. ಇದೆಯಪ್ಪ. ಓಕೆ, ನೋಡಿ ಗರಿಯಾಗಿ ಕಬಾಬ್ ಆಗಿದೆ. ಎಣ್ಣೆ ಸ್ವಲ್ಪ ಬಗ್ಸಿ ಜಾಸ್ತಿ ಇಲ್ಲ ಅದ ಇಲ್ಲಿ ಇಟ್ಕೊಂಡ್ಬಿಡುತ್ತೆ. ಓ, ಮೆಲ್ಲ ಬಿಸಿ ಸಾಕು. ಪರವಾಗಿಲ್ಲ, ಫ್ಲಾಶ್. ಓಕೆ, ಇವಾಗ ಹೇಳ್ತಾಳೆ. ತುಂಬ ಬಿಸಿ ಇದೆ. ಚೂರು ತಿಂದು ನೋಡು.
ಉಪ್ಪೆಲ್ಲ ಕರೆಕ್ಟಾಗಿದೆಯಾ? ಹ್ಞೂ ಎಕ್ಸ್ಪ್ರೆಷನ್ ಇಲ್ವಲ್ಲ? ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ ಬಿಸಿ ತಿನ್ನಕ್ಕಾಗ್ತಿಲ್ಲ. ಬಿಡು ಮತ್ತೆ ಆರದ್ಮೇಲೆ ತಿನ್ನೋವಂತೆ. ಇವಾಗ ತೆಗ್ದಿದ್ದಾರೆ. ಓಕೆ, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ನಿಮ್ಮ ಒಬ್ಬೊಬ್ಬರು ಒಂದು 3 ಜನಕ್ಕೆ ಶೇರ್ ಮಾಡಿ. ಸೊ ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.